ಕಾಂಗ್ರೆಸ್ ಕೊಟ್ಟಂತಹ ಪಟ್ಟಿಗೆ ಅಂಕಿತ ಹಾಕಿ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇವಲ 14 ನಿಗಮ ಮಂಡಳಿಗಳಿಗೆ ಮಾತ್ರ ಸಹಿ ಹಾಕಿದ್ದೇನೆ ಅನ್ನೋ ಒಂದು ಮಾತನ್ನು ನಿನ್ನೆ ಅಷ್ಟೇ ತಿಳಿಸಿದ್ರು. ಪಕ್ಷ ಕೊಟ್ಟಂತಹ ಪಟ್ಟಿಯನ್ನು ಸಿಎಂ ಪ್ರಶ್ನೆ ಮಾಡಿಲ್ಲ, ಜೊತೆಗೆ ಪಟ್ಟಿಯನ್ನು ಸಿಎಂ ರಿಜೆಕ್ಟ್ ಮಾಡಿಲ್ಲ ಅಂತ ಕೂಡ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸೊ ಈಗ ಯಾವ ಪಟ್ಟಿಯನ್ನು ಕೊಟ್ಟಿದೆ ಕಾಂಗ್ರೆಸ್ ಅದನ್ನು ಸಂಪೂರ್ಣವಾಗಿ ಮಾನ್ಯ ಮಾಡಬೇಕು, ಅದರ ಜೊತೆಗೆ ಅದಕ್ಕೆ ಸಹಿ ಹಾಕಬೇಕು ಅಂತ ಮನವಿಯನ್ನು ಮಾಡ್ತೀನಿ. ಸೊ ಅಂಕಿತ ಹಾಕಿ ಅಂತ ಮನವಿಯನ್ನು ಮಾಡ್ತೀನಿ ಸಿಎಂಗೆ ಅಂತ ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಯಾವ ಕಾರಣಕ್ಕೆ ಕೈ ಬಿಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಜೊತೆಗೆ ಸಿಎಂ ಪಟ್ಟಿಯನ್ನು ರಿಜೆಕ್ಟ್ ಕೂಡ ಮಾಡಿಲ್ಲ, ಕೊಟ್ಟ ಪಟ್ಟಿಯನ್ನು ಸಿಎಂ ಪ್ರಶ್ನೆ ಮಾಡಿಲ್ಲ, ಯಾಕೆ ಇವರಿಗೆ ಇದನ್ನು ಕೊಟ್ಟಿದ್ದೀರಿ ಅನ್ನೋ ಒಂದನ್ನು ಯಾವುದೇ ರೀತಿಯ ಪ್ರಶ್ನೆಯನ್ನು ಮಾಡಿಲ್ಲ. ಸೊ ಏನು ಪಟ್ಟಿಯನ್ನು ಕೊಟ್ಟಿದ್ದೀವಿ ಅದಕ್ಕೆ ಅಂಕಿತ ಹಾಕಿ ಅಂತ ನಾನು ರಿಕ್ವೆಸ್ಟನ್ನು ಮಾಡಿಕೊಳ್ತೀನಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಪರಮೇಶ್ವರ್ ಹೇಳಿದ್ದಾರೆ. ರಿಜೆಕ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಲಿಲ್ಲ ನನಗೆ. ರಿಜೆಕ್ಟ್ ಮಾಡಿಲ್ಲ, ಅವರು ಬೇರೆ ಬೇರೆ ಕಾರಣದಿಂದ ಅಂದರೆ ವೆರಿಫಿಕೇಷನ್ಸ್ ಮಾಡಬೇಕು, ಆಮೇಲೆ ಆ ಸಚಿವರುಗಳ ಜೊತೆಯಲ್ಲೇ ಮಾತಾಡಿ ಅವರಿಗೆ ತೀರ್ಮಾನ ತಗೋಬೇಕು ಅಂತ ಮಾಡಿದ್ದಾರೆ ಅಂತ ಕೇಳಿದೆ. ನಾನು ಇನ್ನೂ ಮಾತಾಡಿಲ್ಲ, ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಧ್ಯಾಹ್ನ ಮಾತಾಡ್ತೀನಿ. ಮಾತಾಡಿ ನಾವೇನು ತೀರ್ಮಾನ ಮಾಡಿದ್ದೀವಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವುಗಳನ್ನೆಲ್ಲವನ್ನು ಕೂಡ ಸರ್ಕಾರಿ ಆದೇಶ ಹೊರಡಿಸಬೇಕು ಅಂತೇಳಿ ನಾನು ಅವರಿಗೆ ವಿನಂತಿ ಮಾಡ್ತೀನಿ. ಸರ್, ಈಗ ಬಿಡಿಎ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮಗೆ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥ ಮಾತು ಆ ರೀತಿ ಏನಿಲ್ಲ. ಹಂಗಿದ್ದಿದ್ರೆ ನಾನು ನಮ್ಮ ST ಸೋಮಶೇಖರ್ ಅವರಿಗೆ ನಾನು ಒಪ್ಕೊಳ್ತಾನೆ ಇರಲಿಲ್ಲ. ಆ ರೀತಿ ಯಾವುದೂ ಕೂಡ ದುರುದ್ದೇಶಗಳು ಯಾರಿಗೂ ಇಲ್ಲ. ನಾವು ದೆಹಲಿಯಲ್ಲಿ ನಾವು ಚರ್ಚೆ ಮಾಡಿದಾಗ ನನಗೆ ಅವರು ಸಲಹೆ ಕೊಟ್ಟ ಮೇಲೆ ನಾನು ಅವರಿಗೆ ತಕ್ಷಣ ಹೇಳಿದೆ, ಆಗ್ಬೋದು, ನನಗೇನು ತೊಂದರೆ ಇಲ್ಲ, ಯಾರಿಗಾದರೂ ಒಬ್ಬರು ಅಧ್ಯಕ್ಷರನ್ನು ಮಾಡಬೇಕು ಅನ್ನುವಾಗ ಸೋಮಶೇಖರ್ ಅವರ ಹೆಸರನ್ನ ಸಜೆಸ್ಟ್ ಮಾಡಿದರು, ನಾನು ಒಪ್ಕೊಂಡೆ. ಅದರಲ್ಲೇನು ಯಾವುದು ಗೊಂದಲ ಇಲ್ಲ. ಅದು ಕೂಡ ಅಲ್ಲಲ್ಲ, ಈಗ ಅವರು ಮುಖ್ಯಮಂತ್ರಿಗಳಿಗೆ ನಾನು ಮಾತಾಡ್ತೀನಿ, ಯಾವ ಕಾರಣಕ್ಕೆ ಅವರು ಇನ್ನೂ ಇಶ್ಯೂ ಮಾಡಿಲ್ಲ, ಅದನ್ನು ಮಾಡಿಸ್ತೇವೆ. ಯಾಕಂದ್ರೆ ಸರ್, ಅವರ ಕೈಯಲ್ಲಿ ಇರುವಂಥ ಸಚಿವ ಸ್ಥಾನದ ಅಧೀನದಲ್ಲಿ ಬರೋ ನಿಗಮ ಮಂಡಳಿ ಆಗಿದ್ರೆ ಬೇರೆ ವಿಚಾರ, ಇದು ಕಾಂಗ್ರೆಸ್ ಅಧೀನದಲ್ಲಿ ಬರುವಂಥದ್ದು. ನಾನು ಹೇಳಿದ್ನಲ್ಲ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಗೊತ್ತಿಲ್ಲ, ಅದು ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಅದರಿಂದ ಅದನ್ನು ತಿಳ್ಕೊಂಡು ಮುಂದಕ್ಕೆ ಪ್ರತಿಕ್ರಿಯೆ ಮಾಡ್ತೀನಿ. ಭೇಟಿ ಮಾಡಿದ್ದಾರೆ ಇವತ್ತು ಕೇಳಿದ್ದಾರೆ, ಸಮಯ ಕೇಳಿದ್ದಾರೆ, ಅವರೆಲ್ಲ ಭೇಟಿ ಮಾಡಬೇಕು ಅಂತ ಕೇಳಿದ್ದಾರೆ. ನಿನ್ನೆನೂ 2-3 ಜನ ಬಂದು ಭೇಟಿ ಮಾಡಿದರು, ಇವತ್ತು ಸಮಯ ಕೇಳಿದ್ದಾರೆ.